ಸೂಚನೆಯನ್ನು ಅವ್ಯವಸ್ಥೆ ಕಂಡು ಹೈಕೋರ್ಟ್ ನ್ಯಾಯಾಧೀಶರೇ ಶಾಕ್ಗೆ ಒಳಗಾಗಿದ್ದಾರೆ. ಪಿಲಿಕುಳ ಮೃಗಾಲಯದ ಅವ್ಯವಸ್ಥೆಯನ್ನು ಕಂಡು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಫೋಟೋ ನೋಡಿ ಹೈಕೋರ್ಟ್ ನ್ಯಾಯಾಧೀಶರು ಫುಲ್ ಪ್ರಾಣಿಗಳ ದಯನೀಯ ಸ್ಥಿತಿ ಕಂಡು ಹೈಕೋರ್ಟ್ ಪ್ರಾಣಿಗಳ ಸ್ಥಿತಿ ಹಿಂಗಿದ್ರೆ ತಕ್ಷಣ ಪಾರ್ಕ್ ಬಂದ್ ಮಾಡಿ ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದೆ ಹೈಕೋರ್ಟ್. ಭಾರತದ ಅತಿ ದೊಡ್ಡ ಝೂವಿನ ಲಿಸ್ಟಿನಲ್ಲಿ ಪಿಲಿಕುಳ ಹಲವಾರು ವರ್ಷದಿಂದ ಪ್ರಚಾರದಲ್ಲಿ ಸುಳ್ಳ ಅಂತ ನಮ್ಮ ಗಮನಕ್ಕೆ ಬಂದ ನಂತರ ಅದಕ್ಕೆ ಬೇಕಿದಂತ ಆರ್ಟಿಐ ಅನ್ನು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿಕೊಂಡು 9 ಮಾರ್ಚ್ 2025 PIL ಅನ್ನು ಸಲ್ಲಿಸಿದ್ದೆ. PIL ನ ಹಿಯರಿಂಗ್ ಮುಂದೆ 28 ಜನವರಿ 2026 ಬಂದಾಗ ವಿಭು ಬಕ್ರು ಪರ್ಟಿಕ್ಯುಲರ್ ಪೆಟಿಷನ್ ಅಲ್ಲಿ ಸಾಂಬಾರ್ ಡಿಯರ್ ನ ಫೋಟೋ ನೋಡಿಕೊಂಡು ಇಮಿಡಿಯೇಟ್ಲಿ ಈ ಝೂ ಬಂದ್ ಮಾಡಬೇಕು. ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ. ಮಂಗಳೂರಿನ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಗೆ ಝೂಗೆ ಹೋಗಬೇಕಾದ್ರೆ ಪ್ರವಾಸೋದ್ಯಮ ಸ್ಥಳಗಳಿರುವಂತಹ ಜಾಗ ಮೆರುಗು ನೀಡುವ ರೀತಿಯಲ್ಲಿ ಎಡವಿದ್ದಲ್ಲಿ ಅಂತ ಹೇಳಿ. ದಶರಥ ನಿಜಕ್ಕೂ ಕೂಡ ಇದು ಬಹಳ ಕೇಳಕರ ಸಂಗತಿ. ಮಂಗಳೂರು ಅಂತ ಹೇಳಿದ ಸಂದರ್ಭ ಪ್ರವಾಸಿಗರ ಎಷ್ಟು ಜನ ಹೋಗ್ತಾರೋ ಅದೇ ಮಾದರಿಯಲ್ಲಿ ಈ ಪಿಲಿಕುಳ ನಿಸರ್ಗಧಾಮ ಏನಿದೆ, ಮೃಗಾಲಯಕ್ಕೂ ಕೂಡ ಸಾಕಷ್ಟು ಜನ ನಿರೀಕ್ಷೆಯನ್ನ ಹೋದ ವಾಪಸ್ ಬರಬೇಕಾದ್ರೆ ಒಂದು ಸಪ್ಪೆ ಮೋರಿಯ ಹಾಕಿ ಅನೇಕ ವರ್ಷಗಳಿಂದ ಆಗ್ತಾ ಇದೆ. ಯಾಕಂದ್ರೆ ಅಲ್ಲಿರುವಂತಹ ಪ್ರಾಣಿಗಳ ಸ್ಥಿತಿ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿರ್ತಾರೋ, ಯಾವ್ದು ಕೂಡ ಅಲ್ಲಿ ನಡೀತಾ ಇರ್ತಾರೋ, ಕಾರಣ ಏನು ಅನ್ನುವಂತ ರೀತಿಯಲ್ಲಿ ಅನೇಕ ಕಾರಣಕ್ಕೋಸ್ಕರ ಓರ್ವ ವನ್ಯಜೀವಿ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಅಂದ್ರೆ ಆ ಮೃಗಾಲಯದಲ್ಲಿ ಪ್ರಾಣಿಗಳ ಒಂದು ದಯಾನೀಯ ಸ್ಥಿತಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡ್ತಾರೆ. ಆ ನ್ಯಾಯಾಲಯದಲ್ಲಿ ಸರಿಯಾದ ಪಂಜರವಿರೋದಿಲ್ಲ, ಪ್ರಾಣಿಗಳು ಮಲಿನಗೊಂಡಿರುವಂತಹ ನೀರನ್ನ ಕುಡಿಬೇಕಾದ ಪ್ರಾಣಿಗಳ ಸುತ್ತಮುತ್ತ ಹೈಜಿನಿಕ್ ವಾತಾವರಣ ಹೈಜಿನಿಕ್ ಹೈಕೋರ್ಟ್ಗೆ ಒಂದು ಲಿಟಿಗೇಷನ್ ಹಾಕಿದ್ರು. ಆ ವಿಚಾರಣೆ ನಡೆಯುವ ಸಂದರ್ಭ ಪ್ರಾಣಿಗಳ ಪ್ರಾಣಿಗಳ ಪರಿಸ್ಥಿತಿಯನ್ನ ಕಂಡು ಸ್ವತಃ ನ್ಯಾಯಾಧೀಶರು ಈ ತರ ನೋಡ್ಕೊಳ್ತಾ ಇದ್ದಾರೆ. ಅವರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಅಸಮಾಧಾನ ಎಷ್ಟಿದೆ ಸರಿಯಾಗಿ ನೋಡ್ಕೊಳ್ಳೋದಕ್ಕೆ ಆಗದೆ ಹೋದ್ರೆ ಬಂದ್ ಮಾಡಿ ಕೂಡ ಹಾಕಿದ್ದಾರೆ. ಇದರಿಂದ ತಳಮಳವಾಗಿರುವಂತಹ ಸರ್ಕಾರದ ಕಾಲಾವಕಾಶವನ್ನ ಕೇಳಿದ್ದಾರೆ. ಎಲ್ಲರಲ್ಲೂ ಇರುವಂತಹ ಹಿಂದೆ ಇರುವಂತಹ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರದ ಲೋಕಾಯುಕ್ತ ರೈಡ್ ಆಗಿತ್ತು. ಲೋಕಾಯುಕ್ತ ಬೇರೆ ಒಂದು ಕಮಿಟಿ ಅರಣ್ಯ ಇಲಾಖೆ ಒಂದು ನಿಯಂತ್ರಣಕ್ಕೆ ಬಂದಿದೆ. ಸರಿ ಹೋಗಿಲ್ಲ, ಪ್ರಾಣಿಗಳಿಗೆ ಸರಿಯಾದ ಆಹಾರ ಆರೋಪ ಇದೆ. ಪ್ರವಾಸಿಗರು ಬಂದವಾಗಿದೆ. ಹಾಗಾಗಿ ಪ್ರಾಣಿ ಪ್ರಿಯರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಇದರ ಬಗ್ಗೆ ಗಮನವನ್ನು ವಹಿಸಬೇಕು. ಏಕೈಕ ಮೃಗಾಲಯವನ್ನ ರಕ್ಷಣೆ ಮಾಡುವ ಯಾಕಂದ್ರೆ ಬಹಳ ಹಿಂದಿನಿಂದ ಪಡೆದಂತಹ ಮೃಗಾಲಯ ಇದು. ದೇಶವ್ಯಾಪಿಯಾಗಿ ಮಾನ್ಯತೆಯನ್ನು ಮೃಗಾಲಯ ಇದು. ಹಾಗಾಗಿ ಇದನ್ನು ಆತಂಕವನ್ನ ಸದ್ಯ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರೊಂದಿಗೆ ಈಗ ಅಕ್ರಮವಾಗಿ ಅನುಮಾನ ಇದೆ. ಯಾಕಂದ್ರೆ ಡಿಸೆಂಬರ್ನಲ್ಲೇ ಇದರ ಲೈಸೆನ್ಸ್ ವಿಚಾರಗಳನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಆದಿತ್ಯ, ಉತ್ತರ ಕರ್ನಾಟಕದ ಸಂಜೀವಿನಿ ಉತ್ತರ ಕರ್ನಾಟಕದ ರೋಗಿಗಳ ಪರದಾಟ